श्री मायाकार शंकर 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 श्री मायाकार शंकर 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 ಆಲ್ರೆಡಿ 7:30 ಶುರುವಾಯಿತು. ಸ್ವಲ್ಪ ಶನೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದ್ರಲ್ಲಿ 100% ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಗುರುಬಲ ಶನಿಬಲ ಇದ್ರೂ ಕೂಡ ವೃಷಭ ರಾಶಿಯವರಿಗೆ ಈ ವಾರ ಒಂಚೂರು ಚೆನ್ನಾಗಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷೆ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಈ ವಾರದ ಭವಿಷ್ಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಬೇಗ ಮಾಡಿ ಅಂತ ಹೇಳ್ತಾ ನೋಡಿ, ಏಪ್ರಿಲ್ ತಿಂಗಳಲ್ಲಿ ಈ ವಾರದ 12 ರಾಶಿಯ ಫಲಾಫಲಗಳನ್ನು ನಾವು ನೋಡ್ತಾ ಇರುವಂಥದ್ದು 6ನೇ ತಾರೀಕಿಂದ, ಅಂದರೆ ಏಪ್ರಿಲ್ 6ರಿಂದ ಏಪ್ರಿಲ್ 12ನೇ ತಾರೀಕುವರೆಗೆ. ಹಾಗಾದರೆ ಈ ವಾರದ ಸ್ವಲ್ಪ ಹೈಲೈಟ್ಸನ್ನು ನೋಡೋದಾದರೆ, ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸದ ಶುಕ್ಲ ಪಕ್ಷ. ಶುಕ್ಲ ಪಕ್ಷದ ಈ ವಾರದಲ್ಲಿ ಇವತ್ತು ಅಂದರೆ 6ನೇ ತಾರೀಕು ಶ್ರೀರಾಮನವಮಿ ಇರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ರಾಮನವಮಿ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ. ಇವತ್ತು ಭಜನೆ ಮಾಡುವಂಥದ್ದು, ಆಂಜನೇಯ ಸ್ವಾಮಿ ಆರಾಧನೆ ಪೂಜೆ ಮಾಡುವಂಥದ್ದು, ಶ್ರೀರಾಮರ ಮಂತ್ರ ಪಠಣೆ ಮಾಡುವಂಥದ್ದು ಮತ್ತು ಪಾನಕವನ್ನು ನೀರನ್ನು ಕೊಡುವಂಥದ್ದು ಅತ್ಯಂತ ಶ್ರೇಯಸ್ಕರವು. ಅದು ಬಿಟ್ಟರೆ 8ನೇ ತಾರೀಕು ಸರ್ವತ್ರ ಏಕಾದಶಿ ಇರುವಂಥದ್ದು, 10ನೇ ತಾರೀಕು ಮಹಾವೀರ ಜಯಂತಿ ಇರುವಂಥದ್ದು, ಮತ್ತು 11ನೇ ತಾರೀಕು ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವ ಇರುವಂಥದ್ದು, 12ನೇ ತಾರೀಕು ಹುಣ್ಣಿಮೆ, ಅಕ್ಕ ಮಹಾದೇವಿ ಜಯಂತಿ, ಚಿತ್ರಪೂರ್ಣಿಮೆ. ಇದು ಈ ವಾರದ ಹೈಲೈಟ್ಸ್. ಹಾಗಾದರೆ ಬನ್ನಿ, ಈ ವಾರದ 12 ರಾಶಿಯವರ ಫಲಾಫಲಗಳು ಹೇಗಿದೆ ಕವಡೆಶಾಸ್ತ್ರದ ಪ್ರಕಾರ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 6, 3, 9, 12 ಕವಡೆ ಬಿದ್ದಿರುವಂಥದ್ದು. ಈ ವಾರ ಮೇಷರಾಶಿಯವರಿಗೆ ಚೆನ್ನಾಗಿಲ್ಲ. ಆಲ್ರೆಡಿ 7:30 ಶುರುವಾಯಿತು. ಸ್ವಲ್ಪ ಶನೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿ ನೋಡಿ. ಈ ವಾರ ಸ್ವಲ್ಪ ದುಡ್ಡನ್ನು ಕಳ್ಕೊತಿರಂತೆ, ಸ್ವಲ್ಪ ಮೋಸ ಹೋಗುವಂಥದ್ದಿರುತ್ತೆ, ಮತ್ತು ಸುತ್ತ ಇರುವಂಥವರು ಅಧಿಕಾರಿಗಳು ಕೆಲಸ ಕಾರ್ಯದಲ್ಲಿ ಒಂದಷ್ಟು ತೊಂದರೆಗಳಾಗತ್ತೆ. ಮತ್ತು ಜಾಗ್ರತೆಯಿಂದ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಬರ್ತಾ ಇದೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ನೀವೇನು ಮಾಡಿ ಅಂತಂದರೆ, ಯಾವುದಾದ್ರೂ ಗುರುವಿನ ಅನುಗ್ರಹವನ್ನು ಪಡೀರಿ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡೋದು ಈ ವಾರ ನಿಮಗೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 2, 4, 6, 8, 10, 12 ಕವಡೆ ಬಿದ್ದಿರುವಂಥದ್ದು. ನೋಡಿ, ಇವರಿಗೆ ಗುರುಬಲ ಶನಿಬಲ ಇದ್ರೂ ಕೂಡ ವೃಷಭ ರಾಶಿಯವರಿಗೆ ಈ ವಾರ ಒಂಚೂರು ಚೆನ್ನಾಗಿಲ್ಲ ಅಂತ ಬರ್ತಾ ಇದೆ. ನಿಮಗೂ ಅಷ್ಟೇ ಸ್ವಲ್ಪ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಸ್ವಲ್ಪ ನಷ್ಟದ ವಾರ. ಮತ್ತು ಸುತ್ತ ಇರುವಂಥವರು ಅಧಿಕಾರಿಗಳು ಸ್ನೇಹಿತರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ನದಿಯ ದಡದಲ್ಲಿರುವಂತಹ ಯಾವುದಾದ್ರೂ ಅಮ್ಮನವರ ಕ್ಷೇತ್ರ ದರ್ಶನವನ್ನು ಮಾಡಿ, ಇಲ್ಲಾಂದರೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ವಾರವನ್ನು ಪ್ರಾರಂಭ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ 3, 6, 9, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಮನ್ನಣೆ, ಧನಲಾಭ ಇದೆ ಈ ವಾರ, ಮತ್ತು ಸರ್ಕಾರದ ಕೆಲಸಗಳಾಗತ್ತೆ. ಮತ್ತು ಮಿತ್ರರು, ನೀವೇನೋ ಯಾರ ಹತ್ರನೋ ಒಂದು ಸಹಾಯ ಕೇಳಿರ್ತೀರಿ, ಪಾಲುದಾರಿಕೆ ಕೇಳಿರ್ತೀರಿ, ಏನೋ ಒಂದು ಅನುಕೂಲ ಕೇಳಿರ್ತೀರಿ, ಖಂಡಿತ ಆಗುತ್ತೆ. ಮತ್ತು ಈ ವರ್ಷ ಅಥವಾ ಈ ವಾರ ಒಂದಷ್ಟು ಅಭಿವೃದ್ಧಿಯ ಕಾರ್ಯಗಳಂತೂ ಆಗತ್ತೆ, ನಿಮ್ಮನ್ನು ಗುರುತಿಸುವಂಥ ಕೆಲಸಗಳು ಕೂಡ ಆಗತ್ತೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 2, 4, 6, 8, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ನಿಮಗೂ ಅಷ್ಟೇ ಕರ್ಕಾಟಕ ರಾಶಿಯವರಿಗೆ ಧನಲಾಭ, ಒಂದಷ್ಟು ಧನ ಸಂಗ್ರಹ, ಅನುಕೂಲ ಆಗುವಂಥದ್ದು, ಸರ್ಕಾರದ ಕೆಲಸಗಳಾಗುವಂಥದ್ದು, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥ ಯೋಗ
ಹೀಗೆ ಅನೇಕ ವಿಷಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂದುಕೊಂಡಂತಹ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 3, 3, 6, 9, 11 ಕವಡೆ ಬಿದ್ದಿರುವಂಥದ್ದು. ಸಿಂಹರಾಶಿಯವರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ಮಾನ ಹೋಗುತ್ತೆ, ಧನ ಹೋಗುತ್ತೆ, ಸಂಕಷ್ಟದಲ್ಲಿ ಸಿಕ್ಕಾಕೋತೀರಿ, ಋಣಬಾಧೆಯಲ್ಲಿ ಸಿಕ್ಕಾಕೋತೀರಿ. ನಿಮ್ಮದು ಅಲ್ಲದೆ ಇರುವಂಥ ತಪ್ಪಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರಾ. ಬಹಳ ಎಚ್ಚರಿಕೆಯನ್ನು ನೀವು ತಗೋಬೇಕು. ನೀವು ಏನು ಮಾಡಬೇಕಂದ್ರೆ, ಒಂದು ವಿಶೇಷವಾದ ಶಿವಪಾರ್ವತಿ ದೇವಾಲಯಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ 3, 3, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ, ಮತ್ತು ಒಂದಷ್ಟು ಧನ ಆಸ್ತಿ ಖರೀದಿ ಮಾಡುವಂಥ ಮಾತುಕತೆಗಳಾಗ್ತದೆ. ಅನುಕೂಲ ಆಗುವಂಥ ವಾರ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವರು ಕೂಡ ಈ ವಾರ ಸುಖ ಭೋಜನ, ಒಂದಷ್ಟು ಪ್ರವಾಸ ಮಾಡುವಂತಹ ಯೋಗ, ಮತ್ತು ಅನೇಕ ದಿನಗಳ ನಂತರ ಬಂಧುಗಳು ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು. ಅಂದುಕೊಂಡಂಥ ಕೆಲಸದಲ್ಲಿ ಯಾವ ಟೆನ್ಷನ್ ಅವಶ್ಯಕತೆ ಇಲ್ಲ, ಸುಮ್ಮನೆ ಕೆಲಸ ಮಾಡಿ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಬಂಧುಗಳ ದರ್ಶನ, ಕಾರ್ಯಗಳು ನೆರವೇರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಒಂದಷ್ಟು ಮಾತುಕತೆ ಅನುಕೂಲ ಆಗುವಂಥದ್ದು, ಧನಕನಕಾದಿಗಳಾಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ಕೆಲಸ ಸಿಗುವಂಥದ್ದು, ಈ ಥರದ್ದೆಲ್ಲ ಅನುಕೂಲಗಳು ಕೂಡ ವೃಶ್ಚಿಕ ರಾಶಿಯವ್ರಿಗೆ ಆಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ಧನುಸ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 3, 3, 6, 3, 9, 9, 3, 12, 2, 4, 6, 8, 10, 12, 14, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ನೀವೇನು ಅನ್ಕೊಂಡಿದ್ದೀರಿ ಅಥವಾ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದ್ರಲ್ಲಿ 100% ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಮತ್ತೆ ಏನೋ ಅನ್ವಾಂಟೆಡ್ ಯೋಚನೆ, ಚಿಂತೆ, ಕಷ್ಟಗಳು, ಬೇಡದಿರುವಂಥದ್ದೆಲ್ಲ ಆಗ್ತದೆ. ಹೇಗೆ ಅಂತಂದ್ರೆ ಈಸಿಯಾಗಿ ಆಗಲ್ಲ. ಸಂಪಾದನೆ ಆಗುತ್ತೆ, ಬಟ್ ಕಷ್ಟಪಟ್ಟು ಆ ವ್ಯವಹಾರವನ್ನು ಮಾಡ್ಕೋಬೇಕು. 10 ಸರಿ ಸುತ್ತಿ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ಬಟ್ ನಿಮ್ಮ ಪ್ರಯತ್ನಕ್ಕೆ ಕೊನೆಯಲ್ಲಿ ರಿಸಲ್ಟ್ ಸಿಗುತ್ತೆ. ಏನೋ ಬೇಜಾರು ಮಾಡ್ಕೊಳ್ಳೋದು ಈ ವಾರ ಕೆಲಸವನ್ನ ಮಾಡಿ, ಅನುಕೂಲ ಆಗುತ್ತೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಸ್ವಲ್ಪ ಅನುಗ್ರಹ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 6, 2, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಸುಖ ಭೋಜನ, ಒಂದಷ್ಟು ಪ್ರವಾಸ, ಒಂದಷ್ಟು ಒಳ್ಳೆಯ ಜನರ ಭೇಟಿ, ಅಧಿಕಾರಿಗಳ ಭೇಟಿ, ಒಬ್ಬರು ಆಧ್ಯಾತ್ಮ ಗುರುಗಳನ್ನು ಭೇಟಿ ಮಾಡುವಂತಹ ಯೋಗ, ಮತ್ತು ಕಾರ್ಯದಲ್ಲಿ ಅನುಕೂಲ ಕೂಡ ಇದೆ. ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಿ, ಮಾಡಿ. 7.5 ಅಂತೂ ಮುಗಿದಿದೆ, ಅನುಕೂಲಗಳಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ ದೊರೆಯುವಂತಹ ಯೋಗ, ಮತ್ತು ಅಧಿಕಾರಿಗಳ ಭೇಟಿ, ಮತ್ತು ಅಧಿಕಾರಿಗಳಿಂದ ಒಂದಷ್ಟು ಅನುಕೂಲ, ಇನ್ಕ್ರಿಮೆಂಟ್ ಮಾಡ್ತೀವಿ ಅನ್ನುವಂತಹ ಯೋಗ, ಉನ್ನತ ಕೆಲಸ ಸಿಗುವಂಥದ್ದು, ಕೆಲಸ ಬದಲಾವಣೆಯ ಯೋಗ, ಈ ರೀತಿಯ ಅನೇಕ ಅನುಕೂಲಗಳು ಕುಂಭರಾಶಿಯವ್ರಿಗಾಗತ್ತೆ. ಆದರೂ 7.5 ನಡೀತಾ ಇರೋದ್ರಿಂದ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿಯ ಆರಾಧನೆಯನ್ನಂತೂ ಖಂಡಿತ ಬಿಡಬೇಡಿ. ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 2, 4, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಶುಭ ಸಮಾಚಾರ ಕೇಳುವಂಥದ್ದು, ಏನೋ ಒಂದು ಕೆಟ್ಟ ನ್ಯೂಸನ್ನು ಕೇಳುವಂಥ ವಾರ ಇದು. ಮತ್ತು ಅಧಿಕಾರಿಗಳ ಭಯ, ಕೆಲಸದಲ್ಲಿ ಸ್ವಲ್ಪ ತೊಂದರೆ, ಕೆಲಸ ಹೋಗುವಂಥದ್ದು, ಅಪವಾದಗಳು ಬರುವಂಥದ್ದು, ಕಾರ್ಯದಲ್ಲಿ ವಿಘ್ನಗಳು ಜಾಸ್ತಿ. ಅಕಸ್ಮಾತ್ ಈ ವಾರ ಏನಾದ್ರು ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಹೋಲ್ಡ್ ಮಾಡಿ ಮುಂದಿನ ವಾರದವರೆಗೆ. ಯಾಕಂದ್ರೆ ಆ ಕಾರ್ಯ ವಿಘ್ನಗಳಿಂದ ತುಂಬಿದೆ, ಮೋಸ ಹೋಗ್ತೀರಾ, ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ಅನುಗ್ರಹವನ್ನ ಪಡಿರಿ.
ದೇವತಾ ದರ್ಶನವನ್ನು ಮಾಡೋದ್ರಿಂದ ಈ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಈ ಗೋಚಾರ ಫಲ ಅಥವಾ ಕವಡೆಯ ಶಾಸ್ತ್ರದ ಪ್ರಕಾರ ಫಲವನ್ನು ನೋಡೋದ್ರ ಜೊತೆಗೆ ನಿಮ್ಮ ಜಾತಕದ ದಶಾಬಲಗಳು ಕೂಡ ಇಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಜಾತಕಗಳನ್ನು ಕೂಡ ಆಗಾಗ್ಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री मायाकारा शंकर 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 श्री